ಎಲ್ಲಿಂದ ಬಂದಿದ್ದೀರಾ? ನಾ ಕಾಡ್ಗೋಡಿಯಿಂದ. ಕಾಡ್ಗೋಡಿಯಿಂದ. ನಿಮ್ಮ ಹೆಸರು? ವಿನೋದಿನಿ ಅಂತ. ಗುರುಗಳ ಪರಿಚಯ ಆಯ್ತು ನಿಮಗೆ? ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದ್ದೆ, ಎಲ್ಲ ಪಾಸಿಟಿವ್ ಥಾಟ್ಸ್ ಇತ್ತಲ್ಲ. ನಾವು ಟೀಚರ್ ಕೆಲಸ ಮಾಡ್ತಾ ಇದ್ವಿ, ಎಲ್ಲ ಪಾಸಿಟಿವ್ ಥಾಟ್ಸ್ ವಿ ಕ್ಯಾನ್ ಶೇರ್ ವಿತ್ ಚಿಲ್ಡ್ರನ್ ಅಂದ್ಬಿಟ್ಟು, ಸೊ ವಾಟ್ ಕ್ಯಾನ್ ವಿ ಕ್ಯಾನ್ ಟೇಕ್ ಅಂದ್ಬಿಟ್ಟು ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಜಸ್ಟ್ ಬಿಹೈಂಡ್ ದ ವಿಡಿಯೋಸ್. ಓಕೆ, ಈಗ ಯೂಟ್ಯೂಬ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಮನೀಸ್ ಹ್ಯಾಪಿನೆಸ್ ಕಾರ್ಯಕ್ರಮವನ್ನು, ಇದೆಲ್ಲ ನಿಮ್ಗೆ ಸುಳ್ಳು ಅನಿಸ್ತಾ ಅಲ್ಲ ಬರೀ ಕತೆ ಆ ರೀತಿ ಅನ್ನೋದು ಅನಿಸಿದೆ? ಇಲ್ಲ, ಯಾವುದಿಲ್ಲ, ಎಲ್ಲ ನಿಜವಾಗ್ತಾ ಇತ್ತು. ಎಷ್ಟೊಂದು ಅಫರ್ಮೇಷನ್ಸ್ ಆಗಲಿ, ಒಂದು ಮನೆ ಪರಿಸ್ಥಿತಿನ ಇಂಪ್ರೂವ್ ಆಗೋದು, ಎಲ್ಲಾನು ಒಂದು ಪಾಸಿಟಿವ್ ವೇನಲ್ಲಿ ನಾವು ಯೂನಿವರ್ಸ್ ಬೇಡ್ಕೊಂಡ್ರೆ ಯಾವ ರೀತಿ ಎಲ್ಲ ನಮ್ಗೆ ಕೊಡುತ್ತೆ ಅನ್ನೋದು ಎಲ್ಲ ನಿಜ ಆಯ್ತು, ಎಲ್ಲ ಚೆನ್ನಾಗಿದೆ. ಮೇಡಮ್, ಈಗ ರಿಟೈರ್ಮೆಂಟ್ ಫಂಡ್ ಬಗ್ಗೆ ಎಷ್ಟಿರಬೇಕು, ಆಮೇಲೆ ಏನಕ್ಕೆ ಮಾಡಬೇಕು, ನೀವು ಮಾಡಿದೀರಾ ಅನ್ನೋದು ಕ್ವಶನ್. ನಾನು ಹಸ್ಬೆಂಡ್ ನಮ್ಮ ಮಗ ಇದ್ದಾನೆ, 3 ಜನನು ನಾವು ಏನೇ ದುಡ್ಡು ಖರ್ಚು ಮಾಡೋದು ಎಷ್ಟು ಏನು ಅಂತೆಲ್ಲ ಮಾಡಿ ಎಲ್ಲ ಸೇವಿಂಗ್ಸ್ ಮಾಡಿ ಎಲ್ಲ ಅಕಾರ್ಡಿಂಗ್ ಟು ಪ್ಲಾನ್ ಮಾಡ್ತಾ ಇದೀವಿ. ಏನು ಎಲ್ಲ ರಿಟೈರ್ಮೆಂಟ್ ಫಂಡ್ ಕೂಡ ಸೇವ್ ಮಾಡ್ತಾ ಇದ್ವಿ, ಆದ್ರೆ ಇನ್ನೂ ಇಷ್ಟು ಹಣ ಇರ್ಬೇಕು ಅಂತ ಏನು ಪ್ಲಾನ್ ಮಾಡಿಲ್ಲ. ಆಲ್ರೆಡಿ ಸೇವ್ ಮಾಡ್ತಾ ಇದ್ವಿ. ಈಗ ಪ್ಲಾನ್ ಮಾಡ್ಬೇಕಾದ ಅದು ಪ್ಲಾನ್ ಮಾಡ್ಬೇಕಂದ್ರೆ ಈಗ ಗುರುಜಿದೆಲ್ಲ ಆಯ್ತು, ಇಷ್ಟು ಇರ್ಬೇಕು ಅಂತ ಇನ್ನೂ ಹೊಸದಾಗಿ ಖರ್ಚು ನೋಡ್ಬೇಕು. ನಾನು 100 ಕೋಟಿ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ಅಷ್ಟು ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವರ್ಕ್ಶಾಪ್ ನಲ್ಲಿ ಗುರುಗಳು ಹೇಳ್ಕೊಟ್ಟಿರೋದು ಒಂದು ಒಳ್ಳೆ ವಿಚಾರ ನಿಮ್ಗೆ ಇಷ್ಟವಾಗಿರೋದು ಹಂಚ್ಕೊಳ್ಬೋದಾ? ಒಳ್ಳೆ ವಿಚಾರ ಅಂದ್ರೆ ತಾಯಿ ಪ್ರೀತಿ ಇಸ್ ಗ್ರೇಟ್, ಇಟ್ ಇಸ್ ಅನ್ಕಂಡೀಷನಲ್. ಎರಡನೇದು ನಾವು ಇರುವೆ ತರ ಕೆಲಸ ಮಾಡ್ಬೇಕು, ಪ್ರತಿ ಚಿಕ್ಕ ವಿಷಯಕ್ಕೂ ಟಯರ್ಡ್ ಆಯ್ತು ಅನ್ನಂಗಿಲ್ಲ. ಎರಡನೇದು ದೇರ್ ಆರ್ ಲಾಟ್ ಆಫ್ ವಿಸ್ಡಮ್ ಸರೌಂಡಿಂಗ್ ಅಸ್. ನಾವು ಅದನ್ನ ಐಡಿಯಾ ಅದನ್ನ ನೋಡ್ಕೊಂಡ್ರೆ ನಾವು ಚೆನ್ನಾಗಿ ಮಾಡ್ಬೋದು ಕೆಲಸ. ದಟ್ಸ್ ದ ಲರ್ನಿಂಗ್. ಸೂಪರ್. ಹಾಗೆ ಈ ಕ್ಲಾಸ್ ನೀವು ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಬರ್ತಾ ಇದ್ದೀರಾ? ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. January 28 ಬಂದಿದ್ದೆ. ಅವ್ರು ಹೇಳ್ದಂಗೆ 369 ಫಾಲೋ ಮಾಡ್ತಾ ಇದ್ದೀನಿ. ಮೆನಿ ಆಫ್ ದ ಅಫರ್ಮೇಷನ್ಸ್ ಆರ್ ಗೆಟಿಂಗ್ ಗುಡ್ ರಿಸಲ್ಟ್ಸ್, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಸೊ ನಾನು ಭೂದೋಷ ಇವತ್ತು ವಿಜಯ ಹೇಳಕ್ಕೆ ನಮ್ದು ಭೂಮಿ ತಗೋಬೇಕು ಎಲ್ಲ ಇರ್ಬೇಕು ಅಂತ, ಆ ಭೂದೋಷ ಹೇಗೆ ಏನು ಕ್ಯಾನ್ ಪ್ರೊಸೀಡ್ ಫರ್ದರ್, ಅದಕ್ಕಾಗಿ ನಾನು ಈ ಕ್ಲಾಸ್ ಅಟೆಂಡ್ ಮಾಡಕ್ ಬಂದೆ. ಹಾಗೆ ಗುರುಗಳ ಶಕ್ತಿ, ಅವರ ತಿಳುವಳಿಕೆ, ಅವ್ರ ಜ್ಞಾನ ಬಗ್ಗೆ ಏನ್ ಅನಿಸುತ್ತೆ? ಅವ್ರ ಜ್ಞಾನ ಇನ್ಫೈನೈಟ್. As a maths teacher, I can say only one word: infinite knowledge, infinite wisdom. There's a lot to learn, lot to take from sir. Thankful and grateful to sir always. Super. ಹಾಗೆ ಮನೀಸ್ ಹ್ಯಾಪಿನೆಸ್ ಬರೋ ಮುಂಚೆ ನಿಮ್ಮ ಕನಸು ಏನಿತ್ತು? ನಾವು ಮನೆ ಕಟ್ಸ್ಬೇಕು ಅಂತಿದ್ವಿ, ಅದು ಯಾವಾಗ ಕಟ್ಸ್ತೀವೋ, ಈ ದುಡಿಮೆ ಇಷ್ಟ ಐತೆ ಅದ್ರಲ್ಲಿ ಏನ್ ಸೇವ್ ಮಾಡ್ತೀವೋ, 30:70 ರೇಷಿಯೋ ಎಲ್ಲ ಗೊತ್ತಿಲ್ಲ ನಮಗೆ. ಸರಿ, ಏನಿದ್ರು ನಾವು ಎಷ್ಟು ಸೇವ್ ಮಾಡ್ತೀವೋ ಆ ಸೇವಿಂಗ್ಸ್ ಕೆಲವು ಟೈಮ್ ಖರ್ಚಾಗ್ಬಿಡುತ್ತೆ. ಆ ಟೈಮಲ್ಲಿ ಅದು ಗೊತ್ತಾಗ್ತಿದ್ದಿಲ್ಲ. ಈಗ ವಿ ಹ್ಯಾವ್ ಅ ವೆರಿ ಡೆಫಿನೆಟ್ ಪಾತ್ ಟು ಫಾಲೋ. ಈಗ ಮನೆ ಕಟ್ಬೇಕೆಲ್ಲ ಅನ್ಕೊಂಡಿದ್ದೀರಾ? ಈಗ ಗುರುಗಳು ತುಂಬಾ ಸಲ ಹೇಳಿದ್ದಾರೆ ಪ್ರತಿಯೊಂದು ಕೆಲಸ ಮಾಡ್ಬೇಕು ಡೇಟ್ ಬರೀಬೇಕಂತ. ಆ ತರ ಏನಾದ್ರು ಡೇಟ್ Jan 1st 2025 ಬರ್ದಿದ್ದೀರಾ? ಓಕೆ. ಹಾಗೆ ಇವತ್ತು ದಿನ ತುಂಬಾ ಜನ ಈ ಯೂಟ್ಯೂಬ್ ಮುಖಾಂತರ ನಿಮ್ಮನ್ನು ನೋಡ್ತಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಎಲ್ರು ಇಲ್ಲಿ ಬರಕ್ ಆಗಿಲ್ಲ ಅಂದ್ರು ಸಿ ದ ವಿಡಿಯೋಸ್ ಟ್ರೈಸ್ ರಿವಿಷನ್ ತರ ನೀವು ವಿಡಿಯೋಸ್ ನೋಡ್ಬಿಟ್ಟು ಅದ್ರ ಅಫರ್ಮೇಷನ್ ಏನಿದೆ ಮಾಡಿ. ಬರಕ್ಕಾಗಿಲ್ಲ ಅಂದ್ರೂ ಯು ಗೆಟ್ ದ ರಿಸಲ್ಟ್ ದೇರ್ ಉಂಟು. ನೀವು ಗುರುನ ಒಂದು ಗ್ರಾಟಿಟ್ಯೂಡ್ ವ್ಯಕ್ತಪಡಿಸ್ಬೇಕಂದ್ರೆ ಈ ವಿಡಿಯೋಸ್ ನೋಡಿ ಅಫರ್ಮೇಷನ್ಸ್ ಮಾಡಿ ಆದಷ್ಟು ಬರಕ್ ಟ್ರೈ ಮಾಡಿ. ಅದೊಂದು ಕೃತಜ್ಞತೆ ಇದೆ, ಯಾವಾಗ ಗುರುಗಳಿಗೊಂದು ಕೃತಜ್ಞತೆ ಸಲ್ಲಿಸ್ಬೇಕು. ಆ ಕೃತಜ್ಞತೆ ಎಲ್ಲಿಂದ ಸಲ್ಲಿಸಿದ್ರು ಗುರು ತಪ್ಪುತ್ತೆ, ಅವ್ರಿಗೆ ತಲುಪುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗೆ ಈಗ ಟೆಕ್ನಿಕ್ಸ್ ಅಫರ್ಮೇಷನ್ ಅಂತ ಹೇಳಿದೀರಾ, ಇದನ್ನ ನೀವು ಫಾಲೋ ಮಾಡ್ತಿದ್ದೀರಾ, ಇದರಿಂದ ನಿಮ್ಗೆ ಏನಾದ್ರು ಒಂದು ಒಳ್ಳೇದಾಗಿದೆ ಹಂಚ್ಕೊಳ್ಬೋದು ನಮ್ಮ ಜೊತೆ? ಅದು ನಾವು ಜಮೀನ್ ತಗೋಬೇಕು ಅಂತಿತ್ತು, ನಾವು ಹೆಂಗ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಓನರು ಲೋನ್ ಮೂಲಕ ತಗೋಬೇಕು ಅಂತ ಹೇಳಿದ್ರು, ತಗೋಬಹುದು ಅಂತ ಹೇಳಿದ್ರು. ನಾವು ಸ್ಕೂಲ್ ಮೂಲಕ ಲೋನ್ ಅಪ್ಲೈ ಮಾಡಿದಾಗ ನನ್ನ ಪೇಮೆಂಟ್ ಪ್ರಕಾರನೇ ಲೋನ್ ಎಲ್ಲ ಸಿಕ್ತು. ಈಗ ನಾನು ಲೋನ್ ಎವ್ರಿ ಮಂತ್ ಪೇ ಮಾಡ್ತಾ ಇದ್ದೀನಿ. ಸೊ ಬೇಸ್ಡ್ ಆನ್ ಲೋನ್ ನಾವು ಜಮೀನ್ ತಗೊಂಡಿದ್ದೀವಿ. ಹಾಗೆ ಓಕೆ, ಥ್ಯಾಂಕ್ ಯು. ಹಾಗೆ ಇವತ್ತಿನ ದಿನ ನಿಮಗೆ ಸ್ಪೆಷಲ್ ಆಗಿ ಗುರುಗಳ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ಲೆಟರ್ಸ್ ಇದೆ ನೋಡಿ. ನಮ್ಮೆಲ್ಲರಲ್ಲೂ ದೇವರು ಅಂದ್ರೆ ವಿಶ್ವ ಇದ್ದಾರೆ, ನಾವು ದೇವರ ಸ್ವರೂಪ. ದೇವರಲ್ಲಿರುವ ಎಲ್ಲಾ ವ್ಯಕ್ತಿಗಳನ್ನು ನಮ್ಮೊಳಗೆ ತುಂಬಿ ಈ ಭೂಲೋಕಕ್ಕೆ ಕಳಿಸಿದ್ದಾರೆ. ನಮಗೆ ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯ. ನಿಮ್ಮ ಕರ್ಮಗಳು ಇವತ್ತಿಗೆ ಸಂಪೂರ್ಣವಾಗಿ ಕಳೆದಿದೆ. ಇನ್ನು ಮುಂದೆ ನಿಮ್ಮ ಒಳ್ಳೆಯ ಕೆಲಸ ಶುರು, ಒಳ್ಳೆಯ ಟೈಮ್ ಶುರುವಾಗಿದೆ. ವಿಶ್ವಕ್ರಿಯೆಗಳನ್ನು ತಪ್ಪದೆ ಮಾಡಿ. ಪ್ರತಿದಿನ ಊಟಕ್ಕಿಂತ ಮುಂಚೆ ಲೆಕ್ಕ ಬರೆಯಿರಿ. ಬ್ರಹ್ಮಾಸ್ತ್ರ ಪುಸ್ತಕದಲ್ಲಿ ಹೇಳಿಕೊಟ್ಟ ಹಾಗೆ 369 ಕೂಡ ಅಫರ್ಮೇಷನ್ ಮಾಡಿ. ಹಣ, ಆಸ್ತಿ, ಐಶ್ವರ್ಯಗಳು ನಿಮ್ಮ ಜೀವನದಲ್ಲಿ ಇವತ್ತಿನಿಂದ ಬರುತ್ತದೆ. ಧೈರ್ಯವಿರಿ, ಬಿಸ್ನೆಸ್ ಮಾಡಿ ಲಾಭ ಪಡೆಯಿರಿ, ಶ್ರೀಮಂತರಾಗಿ. ನಿಮ್ಮ ಬೆಸ್ಟ್ ಮನಿ ಹ್ಯಾಪಿನೆಸ್. ಗುರುಗಳೇ ಬರೆದಿರೋದು ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತದೆ, ಏನೋ ಒಂದು ಆಶೀರ್ವಾದ ಸಿಕ್ಕಿದೆ. ಯು ಕ್ಯಾನ್ ಪ್ರೊಸೀಡ್ ಫರ್ದರ್. ಅಂದ್ರೆ ನಾವು ಅವ್ರ ಪಾತ್ ಫಾಲೋ ಮಾಡ್ತಾ ಇದ್ವಲ್ಲ, ಸೊ ನಾವು ಕರೆಕ್ಟ್ ಫಾಲೋ ಮಾಡ್ತಾ ಇದೀವಿ ಅಂತ ಅನಿಸ್ತದೆ. 100 ವರ್ಷ ವರ್ಕ್ಶಾಪ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ? ಮಾಡ್ಕೋಬೇಕು ಅಂತಿದ್ದೀವಿ. ಅನ್ಕೊಂಡಿದ್ದೀರಿ ಇನ್ನು?
ಅನ್ಕೊಂಡಿದೀವಿ ನಾವು ಎಲ್ಲ ನೋಡ್ಬೇಕಲ್ಲ. ಹಾಗೆ ಅದು ಜುಲೈ 7th ಇರೋದಲ್ಲ. ಹೌದೌದು, ಇನ್ನೇನು ಹತ್ರ ಬರ್ತಾ ಇದೆ. ಜುಲೈ 7th ಇದೆ ಕ್ಲಾಸಸ್. ನಾ ಮಾಡ್ಕೊತೀನಿ. ಓಕೆ, ಸೂಪರ್. ಅಹಂ ಬ್ರಹ್ಮಾಸ್ಮಿ. ಮತ್ತೆ ಸಿಗೋಣ 100 ಕೋಟಿ ವರ್ಷ ಜೊತೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟಿಗೆ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಬಿಡ್ಬೇಕು. ಅಪ್ಪ ಅಮ್ಮನಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು, ಪ್ರೀತಿ ಮಾಡ್ಬೇಕು. ಆಮೇಲೆ ನಾವು ಹೇಗೆ ಏನ್ ಮಾಡಿದ್ರೆ ಮುಂದೆ ಹೋಗ್ಬೇಕು ಅನ್ನೋದು ಕಲ್ತ್ಕೊಡ್ತಿದ್ದಾರೆ. ಅದನ್ನೇ ಮಾಡಿಕೊಂಡು ನೆಕ್ಸ್ಟ್ ಸೆಷನ್ಗೆ ಬರ್ಲಿಕ್ಕೆ 100 ಕೋಟಿ ವರ್ಕ್ಶಾಪ್ ಇದೆ. ಹೌದು, ವರ್ಕ್ಶಾಪ್ ಇದೆ, ಚಾನ್ಸ್ ಸಿಕ್ಕಿದೆ. ಹಾಗೆ ಬರ್ಬೇಕು ಅಂತ ಅನ್ಕೊಂಡಿದ್ದೀವಿ. ಚೆನ್ನಾಗಾಯ್ತು. ಓಕೆ, ಇವತ್ತಿನ ಕ್ಲಾಸ್ ನಿಮ್ಗೆ ಬೋರ್ ಅನ್ಸಿದೆಯಲ್ಲ? ಇಲ್ಲ ಸರ್, ಬೋರಾಗೆ ಬಂದಿದ್ದೆ. ಬಟ್ ಇಲ್ಲಿ ಒಳಗ್ ಬಂದ ನಂತರ ಖುಷಿ ಆಯ್ತು. ಬೇಜಾರಲ್ಲೇ ಬಂದಿದ್ದೆ ಆಕ್ಚುಲಿ. ನಾನು ಒಳಗ್ ಬಂದ ನಂತರ ನನಗೆ ಅದೆಲ್ಲ ಬೇಜಾರು ಕಳೆದೋಗ್ಬಿಡ್ತು. ಹಾಗೆ ಗುರುಗಳ ಶಕ್ತಿ, ಅವ್ರ ಜ್ಞಾನ, ಅವ್ರ ತಿಳುವ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಗುರುಗಳ ಶಕ್ತಿ ಅಪಾರ ಸರ್. ಯಾಕಂದ್ರೆ ಆಕ್ಚುಲಿ ನಾವು ತುಂಬಾ ಕಲ್ತಿದ್ದೇವೆ. ಬಟ್ ಯೂನಿವರ್ಸಿಗೆ ಹೇಗೆ ಕನೆಕ್ಟ್ ಆಗೋದು, ಯೂನಿವರ್ಸಿಗೆ ಕನೆಕ್ಟ್ ಆಗೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ ಅನ್ನೋದೆಲ್ಲ ಗೊತ್ತಿರ್ಲಿಲ್ಲ. ಇವಾಗ ಅದೆಲ್ಲ ಕಲ್ತಿದ್ದೀವಿ ಅಂದ್ಮೇಲೆ ಯೂನಿವರ್ಸೇ ಗುರುಗಳು ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಅವ್ರ ಶಕ್ತಿ ಬಗ್ಗೆ ಮತ್ತೆ ಹೇಳಲಿಕ್ಕೆ ಏನು ಮಾತುಗಳಿಲ್ಲ. ಹಾಗೆ ಮನಿ ಈಸ್ ಹ್ಯಾಪಿನೆಸ್ ಬರೋಕ್ ಮುಂಚೆ ನಿಮ್ಮ ಕನಸು ಏನಿತ್ತು? ಇವಾಗ ನೀವು ಹೊರಗೆ ಹೋಗ್ತಾ ಇದ್ದೀರಾ, ಏನ್ ತಗೊಂಡು ಹೋಗ್ತಿದ್ದೀರಾ? ಅದನ್ನೆಲ್ಲ ಕನಸು ಫುಲ್ಫಿಲ್ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದೊಂದು ಭರವಸೆಯಿಂದ ಹೋಗ್ತಾ ಇದ್ದೀನಿ. ಹೌದು, ಸೂಪರ್. 100% ನೀವು ಶ್ರೀಮಂತರಾಗ್ತೀರಾ? ಹೌದು, 100%. ಓಕೆ, ಇವತ್ತಿನ ದಿನ ನಿಮ್ಮನ್ನು ತುಂಬಾ ಜನ ಯೂಟ್ಯೂಬ್ ಮುಖಾಂತರ ನೋಡ್ತಾ ಇದ್ದಾರೆ. ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಏನಂದ್ರೆ ಕಲಿಯೋದು ತುಂಬಾ ಇದೆ. ನಮ್ಗೆ ನಾವು ಅನ್ಕೊಳ್ತೇವೆ ಎಲ್ಲ ಕಲ್ತಿದೀವಿ ಅಂತ. ಬಟ್ ಏನು ಕಲ್ತಿಲ್ಲ, ಏನು ಗೊತ್ತಿಲ್ಲ ನಮ್ಗೆ. ಈ ಮನಿ ಡೆಫಿನಿಷ್ ಕಾರ್ಯಾಗಾರದಿಂದ ಏನಾದ್ರು ಕಲಿಬಹುದು. ತುಂಬಾ ಕಲ್ತ್ಕೊಂಡು ಅದ್ರ ಪ್ರಕಾರ ನಡ್ಕೊಂಡ್ರೆ, ಅಫರ್ಮೇಷನ್ ಎಲ್ಲ ಸರಿಯಾಗಿ ಮಾಡ್ಕೊಂಡ್ರೆ ಎಲ್ಲಾನು ಸಾಧ್ಯ ಅಂತ ಅನ್ನೋದು ನನ್ನ ಲೆಕ್ಕ. ನಾನು ಮಾಡ್ತಾ ಇಲ್ಲ, ಮಾಡಿದೀನಿ, ಇನ್ನು ಮಾಡ್ಬೇಕು. ಎಲ್ಲಾನು ಸಾಧ್ಯ ಅಂತ ಒಳ್ಳೆದಾಗ್ಲಿ. ಹಾಗೆ ನಿಮ್ಗೆ ಗುರುಗಳ ಒಂದು ಆಶೀರ್ವಾದ ಇದೆ, ಇಲ್ಲಿ ತಗೊಳ್ಳಿ. ಅವರೇ ಬರೆದಿದ್ದಾರೆ, ಏನ್ ಬ್ಲೆಸ್ಸಿಂಗ್ ಮಾಡಿದೆ ನಿಮಗೋಸ್ಕರ. ಅಹಂ ಬ್ರಹ್ಮಾಸ್ಮಿ. ಹಣವಿದ್ದರೆ ಅಪರಿಚಿತರು ಕೂಡ ಸಂಬಂಧಿಕರು, ಹಣವಿಲ್ಲದಿದ್ದರೆ ಸಂಬಂಧಿಕರು ಕೂಡ ಅಪರಿಚಿತರು. ಇವತ್ತು ನಿಮಗೆ ಜೀವನದ ತುಂಬಾ ಸತ್ಯಗಳು ತಿಳಿದಿದೆ. ಜೀವಿಸಲು ಅರಿತವನಿಗೆ ಜೀವನ ತುಂಬಾ ಸುಲಭ, ಅರಿಯದೇನು ಕಷ್ಟ. ಹಣವನ್ನು ಇವತ್ತಿನ ನೀವು ಸುಲಭವಾಗಿ ಆಕರ್ಷಿಸುತ್ತೀರಿ. ನಿಮ್ಮ ಬಹುದೋಷ ಇವತ್ತಿಗೆ ಕಳೆಯಿತು. ಖುಷಿಯಿಂದ ಜೀವಿಸಿ, ಧೈರ್ಯದಿಂದಿರಿ, ಯಾವುದಕ್ಕೂ ಭಯಪಡಬೇಡಿ. ವಿಶ್ವವು ನಮ್ಮ ಜೊತೆ ಇದೆ. ಗುರುಗಳ ಆಶೀರ್ವಾದ ನಿಮ್ಮ ಮೇಲಿದೆ. ಆಲ್ ದಿ ವೆರಿ ಬೆಸ್ಟ್. ಮನಿ ಈಸ್ ಹ್ಯಾಪಿನೆಸ್. ಅವರ ಗುರುಗಳ ಸಿಗ್ನೇಚರ್ ಆಟೋಗ್ರಾಫ್ ಇದೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಗುರುಗಳು ಇಷ್ಟು ಆಶೀರ್ವಾದ ಇದ್ಬಿಟ್ರೆ ನಮ್ಗೆ ಸಪೋರ್ಟ್ ಮಾಡೋರು ಆಕ್ಚುಲಿ ಇಲ್ಲ ಯಾರು. ಇಷ್ಟೆಲ್ಲ ಆಶೀರ್ವಾದ ಬಿಟ್ರೆ ಏನಾದ್ರು ಮಾಡ್ಬೋದು ಅನ್ನೋದಿದೆ. 100% ವಿಶ್ವಾಸದಿಂದ ಹೋಗ್ತಾ ಇದ್ವಿ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆದಾಗ್ಲಿ. ಅಹಂ ಬ್ರಹ್ಮಾಸ್ಮಿ.